ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮಾನಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ. ಎಲ್ಲರೂ ಕಲಾವಿದರೆ ಇಲ್ಲಿ ಪೂರ್ತಿಯಾಗಿ ಇದ್ದೀರಿ. ಮಕ್ಕಳು ಭಾಳ ಚೆನ್ನಾಗಿ ನಟನೆಯನ್ನು ಮಾಡಿದ್ದಾರೆ ಅಂತ ನಿಮ್ಗೆ ಕೇಳಿದಂತೆ, ಹಾಗೆ ಹಿರಿಯರು ಎಲ್ಲ ಒಳ್ಳೆ ಸಹಕಾರ ಕೊಟ್ಟಿದ್ದೀರಿ. ಸಿನಿಮಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಚಲನಚಿತ್ರಗಳು ನಿಮ್ಮ ನಿರ್ದೇಶನದಲ್ಲಿ ದಂಪತಿಗಳ ನಿರ್ದೇಶನದಲ್ಲಿ ಮಾಡಿ ಎಲ್ಲ ಶುಭವನ್ನು ಹಾರೈಸಿ ನಾನು ಏನೂ ಮಾಡಿಲ್ಲ. ಇದು ನನ್ನ ತಂಡ, ಈ ತಂಡದ ಒಂದು ಶ್ರಮ ಇವತ್ತು ನಾವು ನಿಜವಾಗ್ಲೂ ಒಂದು ಯಶಸ್ವಿಯಾಗಿ ಪೂರೈಸಿದ್ದೇವೆ. ನಾನು ಮೊದಲಿಗೆ ಎಲ್ಲರಿಗಿಂತ ಮುಖ್ಯವಾಗಿ ನನ್ನ ಬಾಬು ಸಾರ್ಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಬನ್ನಿ ಸರ್. ನಾನು ತುಂಬ ಹಿಂದೆ ಮಾಡೋದು ಹೇಗೆ ನಾನು ಮಾಡೋಕ್ಕಾಗಲ್ಲ, ನನಗೆ ಭಾಳಷ್ಟು ಜನ ಹೇಳಿದ್ರು ನಿಮ್ಗೆ ಆಗುತ್ತೆ ಮಾಡಿ ಅಂತ. ಅದನ್ನು ತುಂಬ ಎದುರುಕೊಂಡೆ ಆಗಲ್ಲ ನನ್ನ ಕೈಲಿ. ಬಾಬು ಸರ್ ನನಗೆ ಭಾಳಷ್ಟು ಪ್ರೇರೇಪಣೆ ಕೊಟ್ಟರು. ನಿಮ್ಮ ಹಿಂದೆ ನಾನು ಇದ್ದೀನಿ, ಮಾಡಿ, ನಾನು ಇರ್ತೀನಿ ನಿಮ್ಮ ಜೊತೆಲಿ ಅಂತ ಹೇಳಿ ಅವ್ರು ಕೊಟ್ಟ ಧೈರ್ಯ ಇವತ್ತು ನಾನು ಇದುವರೆಗೂ ಬಂದಿದ್ದೀನಿ. ಮೊದಲಿಗೆ ಅವರಿಗೆ ನಾನು ಧನ್ಯವಾದಗಳು. ಮತ್ತು ಎರಡನೇದಾಗಿ ನನ್ನ ಮಕ್ಕಳಿಗೆ ನಿಜವಾಗ್ಲೂ ಇವರು ನನಗೆ ಹೇಗೆ ಅಂದರೆ ಪಾಪ ನಿಜವಾಗ್ಲೂ ನನ್ನ ಮಕ್ಕಳು ಹೇಗಿದ್ದಾರೋ ಹಾಗೆ ಅವರು ಇದ್ದರು. ಯಾವಾಗ ಕರೆದ್ರೂ ಫೋನ್ ಮಾಡಿ ಕರೆದ ತಕ್ಷಣ ಬಂದ್ಬಿಡೋದು. ನಿಜವಾಗ್ಲೂ ನಾನು ಬಂದಂಥ ನಮ್ಮ ಪೋಷಕರು ಪೇರೆಂಟ್ಸ್ಗಳು ಕರ್ಕೊಂಬರ್ಬೇಕಲ್ಲ, ಅದೇ ಮುಖ್ಯ. ನಾವು ರಾತ್ರಿ ಬರೀ ಒಂದು ಮೆಸೇಜ್ ಹಾಕಿದ್ರೆ ಸಾಕು. ನಿಜವಾಗ್ಲೂ ಮೇಡಮ್ ನಾವು 9 ಗಂಟೆಗೆ ಬಂದರೆ ಬಂದು ನಿಂತ್ಕೊಳ್ಳೋವಂಥ ಜನ ಇದು. ಅವ್ರ ಮನೇಲಿ ಎಷ್ಟು ಕೆಲಸ ಆಗ್ತಿತ್ತೋ, ಎಲ್ಲಿಗೆ ಹೋಗಬೇಕಿತ್ತೋ, ಏನು ಮಾಡಬೇಕಿತ್ತೋ ಗೊತ್ತಿಲ್ಲ. ಆ ಮಕ್ಕಳನ್ನು ಪ್ರೋತ್ಸಾಹಿಸಿ ನಮ್ಮ ಅಲ್ಲಿ ತನಕ ನಮಗೆ ಕರ್ಕೊಂಬಂದಿರೋದೇ ಆ ಪೋಷಕರು ಮತ್ತು ಮಕ್ಕಳು. ಮತ್ತು ಅದ್ರ ಜೊತೆಗೆ ನಮ್ಮ ಕಲಾವಿದ್ರ ತಂಡ. ಇವ್ರು ಯಾರು ನಿಜವಾಗ್ಲೂ ಹೇಳ್ಬೇಕಾದ್ರೆ ಆರ್ಟಿಸ್ಟ್ಗಳಲ್ಲ ಸರ್, ನಾನು ಆರ್ಟಿಸ್ಟ್ಗಳೇ. ನಮ್ಮ ಅನಂತ್ ಸರ್ ಆರ್ಟಿಸ್ಟು, ಬಾಬು ಸರ್ ಆರ್ಟಿಸ್ಟ್ ಇದ್ದಾರೆ. ಆದರೆ ನಮ್ಮಲ್ಲಿ ಇರೋರೆಲ್ಲ ಹೊಸ್ದಾಗಿ ಇದೇ ಪ್ರಪ್ರಥಮ ಬಾರಿಗೆ ಪಾದಾರ್ಪಣೆ ಮಾಡಿರೋದು. ಚಿತ್ರರಂಗಕ್ಕಾಗಲಿ ಒಂದು ನಟನೆಗಾಗಲಿ ಪಾದಾರ್ಪಣೆ ಮಾಡಿರೋದು ಇದೇ ಪ್ರಪ್ರಥಮ ಬಾರಿಗೆ. ಅವನ್ನೆಲ್ಲ ಕೂಡ ಕರ್ಕೊಂಬಂದು ಒಂದು ರೀತಿ ನಾವು ಮಾಡಬೇಕಾದ್ರೆ ಬಹಳ ಶ್ರಮ ಅಂತೂ ಇತ್ತು. ನಮಗೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟರು ಗೋಕುಲ ಸ್ಕೂಲ್ನವರು. ನಾವು ನೆನೆಸ್ಕೊಳ್ಳೇಬೇಕು ಈ ಟೈಮಲ್ಲಿ. ನಾವು ಬಂದು ಕೇಳಿದ ತಕ್ಷಣವೇ ನಮಗೆ ಸ್ಕೂಲ್ನ ಬಿಟ್ಕೊಟ್ರು, ಕ್ಲಾಸ್ ಬಿಟ್ಕೊಟ್ರು, ಮಕ್ಕಳನ್ನ ಕೊಟ್ಟರು, ನಮಗೆ ಅವ್ರು ಮೈದಾನ ಕೊಟ್ಟರು, ಎಲ್ಲ ಮಾಡಿದ್ರು. ಅದಕ್ಕೆ ಎಕ್ಸಾಮ್ ಇರೋದು ಅವ್ರು ಯಾರೂ ಬರೋಕ್ಕಾಗ್ತಾಯಿಲ್ಲ. ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅದರಲ್ಲೂ ಮುಖ್ಯವಾಗಿ ಅಲ್ಲಿ ಸುಧೀರ್ ಸರ್ನ ನಾವು ನೆನೆಸ್ಕೊಳ್ಳೇಬೇಕು ಈ ತಂಪೊತ್ತಲ್ಲಿ. ಯಾಕೆ ನಾನು ಯಾವಾಗ ಒಂದು ಫೋನ್ ಮಾಡಿದ ತಕ್ಷಣವೇ ಆ ಕ್ಷಣಕ್ಕೆ ಬರೋಂಥ, ಇವತ್ತು ಬರೋಕ್ಕಾಗ್ತಾಯಿಲ್ಲ, ಎಕ್ಸಾಮ್ ಇರೋದ್ರೆ ಬಂದಿಲ್ಲ ಅವರು. ಈಗಲೂ ಫೋನ್ ಮಾಡಿದೆ, ನಿಮಗೆ ಕಾಯ್ತಾ ನೀವು ಬನ್ನಿ ಅಂತ, ಬಂದಿಲ್ಲ ಅವರು. ನಿಜವಾಗ್ಲೂ ಅವ್ರು ಎಲ್ಲರ ಒಂದು ಪ್ರೋತ್ಸಾಹ ನನಗೆ ಸಿಕ್ಕಿದ್ದು ನನಗೆ ಖುಷಿ ಅನಿಸುತ್ತೆ. ಇಲ್ಲಿಗೆ ರಾಮನಗರದಿಂದ ಬಂದಿದ್ದಾರೆ, ಚನ್ನರಾಯಪಟ್ಟಣದಿಂದ ಬಂದಿದ್ದಾರೆ, ಹಾಸನದಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ, ಮಂಡ್ಯದಿಂದ ಬಂದಿದ್ದಾರೆ. ಅವರ ಆಸಕ್ತಿಗೆ ನಾವು ನಿಜವಾಗ್ಲೂ ತಲೆ ಬಾಗಲೇಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಗೆ ಒಳ್ಳೆ ತಾಂತ್ರಿಕ ವರ್ಗ ಸಿಕ್ಕಿದೆ. ಅದು ನಮ್ಮ ಬಾಬು ಸರ್ ಅವರೇ ಹೇಳಿದ್ದು, ಇದ್ದಾರೆ ಮಾಡಿ, ನಿಮ್ಮ ಒಂದು ಏನು ನಿಮ್ಮ ಒಂದು ಆಸಕ್ತಿ ಇದೆ ಅದಕ್ಕೆ ತಕ್ಕಂಗೆ ಅವ್ರು ಕೆಲಸ ಮಾಡಿಕೊಡ್ತಾರೆ ಅಂತ. ಮನು ಸರ್ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇನ್ನು ನಮ್ಮ ಸರ್ ಇಲ್ಲೇ ಇದ್ದಾರೆ ಎಡಿಟ್ರು, ಅವರೇ ಇವತ್ತು ಡ್ಯಾನ್ಸ್ ಕಂಪೋಸ್ ಮಾಡಿರೋದು ಅವರೇನೆ, ಫೈಟಿಂಗ್ ಮಾಸ್ಟ್ರು ಅವರೇನೆ. ನನ್ನ ಜೊತೆ ಅವ್ರು ಜಾಸ್ತಿ ಬರೋದೇ ಇಲ್ಲ, ಆದರೆ ನನ್ನ ಜೊತೆಗೆ ಸುಮಾರು ಈಗ ಈ ಡ್ಯಾನ್ಸ್ಗೆಲ್ಲ ಅವರೇ ಕೊರಿಯೋಗ್ರಾಫರ್ ಮಾಡಿರೋದು. ಮತ್ತು ರಾಹುಲ್ ಅವರು ಕ್ಯಾಮ್ರಾದವರು, ಸದಾಶಿವ ಹಿರೇಮಠ ಅವರು, ಅವರು ಸದಾಶಿವನು ಕ್ಯಾಮ್ರಾಮೇನೇ,
ಸದಾಶಿವ ಹಿರೇಮಠ ಇರ್ತಾರೆ, ಸದಾಶಿವ ಹಿರೇಮಠರು ಅವರು ಸಹ ನಾನು ಯಾವಾಗ ಪಾಪ ಫೋನ್ ಮಾಡಿ ಮೇಡಮ್ ಈ ಸತಿ ಬರಬೇಕಂತ ತಕ್ಷಣ ಬಂದಂಥವ್ರು ಎಲ್ಲರೂ ಕೂಡ ಎಲ್ಲ ತಾಂತ್ರಿಕ ವರ್ಗದವರಿಗೂ ಕೂಡ ನಮ್ಮ ರಾಜು ಸರ್ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ, ಅವ್ರು ಯಾವಾಗಲೂ ಹಿಂದೆ ನೋಡ್ತಾರೆ ಮುಂದೆ ಬರೋದಿಲ್ಲ. ರಾಜು ಸರ್ ಎಲ್ಲಿ ಅವರು ಮೇಕಪ್ ನಿಜವಾಗ್ಲೂ ಒಳ್ಳೆ ಚೆನ್ನಾಗಿ ಎಲ್ಲರೂ ಕೂಡ ಮೇಕಪ್ ಮಾಡಿದ್ದಾರೆ, ಎಲ್ಲರೂ ಕೂಡ ಬಹಳ ಚೆನ್ನಾಗಿ ನಮಗೆ ಸಹಕರಿಸಿದ್ದಾರೆ. ಇಲ್ಲಿ ನಮ್ಮ ಹಿರಿಯರ ನಾರಾಯಣ ಇದ್ದಾರೆ, ರವಿ ಇದ್ದಾರೆ, ಮತ್ತು ತುಂಬ ಜನ ಇದ್ದಾರೆ. ಹೇಳಿಕ್ಕೆ ಹೆಸರಿಗೆ ತುಂಬ ಬರುತ್ತಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದರೆ ಎಲ್ಲರೂ ನನ್ನ ಫ್ರೆಂಡ್ಸು, ಇವರೆಲ್ಲ ನನಗೆ ಬಹಳ ಆತ್ಮೀಯರು. ಇವರಿಗೆಲ್ಲ ನನ್ನ ಟೀಚರ್ಸ್ ಆಗಿ ಬಂದಿರೋರೆಲ್ಲ ನನ್ನ ಆತ್ಮೀಯರು, ಎಲ್ಲ ಗೆಳೆಯರೇ ಬಂದಿರೋದು, ಎಲ್ಲ ನನಗೆ ಗೊತ್ತಿರೋದೆ. ಮತ್ತು ಇಲ್ಲಿರುವಂಥ ಮಕ್ಕಳುಗಳ ಪೋಷಕರು ಅಷ್ಟೇ ಭಾಳಷ್ಟು ಜನ ನಾನು ಆಡಿಷನ್ನು ಕರೆದಿದ್ವಿ. ಇಲ್ಲಿರೋಲ್ಲ ಆಲ್ಮೋಸ್ಟ್ ಆಡಿಷನಿಗೆ ಬಂದವರೇ ಮಕ್ಕಳು. ನಾವು ಸಾಹಿತ್ಯ ಪರಿಷತ್ತಲ್ಲಿ ನಿಜವಾಗ್ಲೂ ಇವ್ರನ್ನ ನಾನು ನೆನೆಸ್ಕೊಳ್ಳೇಬೇಕು. ನಮ್ಮ ಗೋಪಾಲ್ ಸರ್ ಅವರು ಸರ್ ಹಿಂಗೆ ಮಾಡ್ತಾಯಿದ್ದೀನಿ ಅಂದ ತಕ್ಷಣವೇ ಮೇಡಮ್ ಏನು ಬೇಕೋ ನಾನು ಕಡೆ ಫುಲ್ ಸಪೋರ್ಟ್ ಕೊಡ್ತೀನಿ ಮಾಡಿ ಅಂತ ಹೇಳಿ ನನಗೆ ನೆನ್ತಟ್ಟಿ ಪ್ರೋತ್ಸಾಹ ಒಂದಿತ್ತು ನನ್ನ ಹಿರಿಯಣ್ಣ ಸರ್. ನಾನು ಸಾಹಿತ್ಯ ಪರಿಷತ್ ಏನು ಕಾರ್ಯದರ್ಶಿಯಾಗಿ ನಾನು ಸೇವೆ ಮಾಡ್ತಾಯಿದ್ದೀನಿ, ಅದಕ್ಕೆ ಬೆಂಗಾವಲಾಗಿ ನಿಂತೋದಿಲ್ಲ. ಇವ್ರು ಇಲ್ಲದೆ ಹೋದರೆ ನಾವು ಇಷ್ಟು ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ಇದು ಖಂಡಿತ ಮಾಡೋಕ್ಕಾಗಲ್ಲ ಸರ್. ಇದು ನನ್ನೊಬ್ಬಳ ಖಂಡಿತ ಶ್ರಮ ಅಂತೂ ಅಲ್ಲ. ಮುಂದಿನ ದಿನಗಳಲ್ಲಿ ಪುನಃ ನಾನು ಸಾಹಿತ್ಯ ಪರಿಷತ್ತಿಗೆ ಹೋಗಲೇಬೇಕು. ಯಾಕೆ ನಂದು ಮುಗಿತಾ ಬಂತು. ನಮ್ಮ ಮುಂದಿನ ಕೆಲಸಗಳು ಬಹಳಷ್ಟಿದೆ. ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ನಿಜವಾಗ್ಲೂ ನಾನು ಮಾಡ್ತೀನಿ ಅಂತ ಅವ್ರ ಹತ್ರನೇ ಫಸ್ಟ್ ಹೇಳಿದ್ದು. ಸರ್ ಹಿಂಗೆ ಮಾಡ್ತಾಯಿದ್ದೀನಿ ಸರ್, ಮಾಡಬೇಕು ಅಂತ. ಆಗುತ್ತೆ ಅಂತ ನಿಮ್ಮ ಕೈಲಿ ಅಂತ ಕೇಳೋದು. ಏನು ಅಷ್ಟು ದೊಡ್ಡ ಕೆಲಸಕ್ಕೆ ಆಗ್ತಿದೆ ಅಂತ ನನ್ನ ಜೊತೆಗೆ ರಾಜೀವ್ ಸರ್ ಅವ್ರನ್ನ ಕೈ ಜೋಡಿಸಿದ್ದಾರೆ, ನಮ್ಮ ನಾಗರಾಜ್ ಬೈದಿ ಅವ್ರ ಕೈ ಜೋಡಿಸಿದ್ದಾರೆ. ಮಾಡಿ ಮೇಡಮ್ ನಾವು ಇದ್ದೀವಿ ನಿಮ್ಮ ಜೊತೆಗೆ ಅಂತ ಹೇಳ್ಕೊಂಡು ನಮ್ಮ ರಮೇಶ್ ಅಣ್ಣ ಹಿರಿಯ ರಂಗಭೂಮಿ ಕಲಾವಿದರು, ಆಕಾಶವಾಣಿ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ಬಹಳಷ್ಟು ಆಕಾಶವಾಣಿನಲ್ಲಿ 7ನೇ ವರ್ಷದಿಂದ ಮಾಡಿರುವಂಥ ಸೇವೆ ತುಂಬ ಅಮೋಘವಾದ. ಅವ್ರು ಬರಬೇಕಿತ್ತು, ಬರಲಿಕ್ಕಾಗಿಲ್ಲ. ನಮ್ಮದೊಂದು ಆ್ಯಕ್ಟಿಂಗ್ ಮಾಡಬೇಕಿತ್ತು, ಅವರು ಬರೋಕ್ಕಾಗಿಲ್ಲ. ಹೀಗೆ ತುಂಬ ಜನ ಇದ್ದಾರೆ ಸರ್ ನನ್ನ ಜೊತೆಗೆ ಸಪೋರ್ಟ್ ಮಾಡಿ ನನಗೆ ಕೈ ಜೋಡಿಸೋ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತೀನಿ. ಮತ್ತು ಮೋಹನ್ ಅಣ್ಣನ ಸಪೋರ್ಟ್ ತುಂಬ ಇದೆ. ಒಂದು ಸ್ಟೂಲ್ ಎತ್ಕೊಂಬರೋದಿದೆ, ಚೇರ್ ಎತ್ಕೊಂಬರೋದಿದೆ, ಪ್ರತಿಯೊಂದು ಜೊತೆಗೆ ಮಾಡ್ತಾರೆ. ಬೆಳಗ್ಗೆ ತಾನೇ ಇರೋದಿತ್ತು, ಕಾಲೇಟಾಗಿದೆ, ಫ್ರಾಕ್ಚರ್ ಆಗಿದೆ, ಆದರೂ ಕೂಡ ಮಧ್ಯಾಹ್ನದ ಮೇಲೆ ಓಡಿ ಬಂದಿದ್ದಾರೆ ಅಲ್ಲಿಂದ. ನನ್ನ ಜೊತೆಗೆ ಬಹಳಷ್ಟು ಜನರು ಸಹಕಾರ ಇದ್ದಾರೆ. ನಮ್ಮ ಅಭಯ್ ಸರ್ ಇದ್ದಾರೆ, ಬಸವರಾಜ್ ಸರ್ ಅವರು ಪೊಲೀಸರು, ಅದು ಕರೆಕ್ಟಷ್ಟ ಬಂದು ಮಾಡಿ ಸಲ್ಲಿಸ್ತಾರೆ. ನಮ್ಮ ಎಚ್ ಎಮ್ ಮೇಡಮು, ಇವ್ರಿಗೂ ನಾನು ಎಚ್ ಎಮ್ ಆಗಿ ಸೆಲೆಕ್ಟ್ ಮಾಡಿದಾಗ ಮೇಡಮ್ ಹಿಂದೆ ಮುಂದೆ ಮಾತಾಡಲಿಲ್ಲ. ಮೇಡಮ್ ಏನೋ ಒಂದು ಲೇಡಿ ಕೈ ಹಾಕ್ತಾರೆ, ನಾನು ಇರ್ತೀನಿ ಜೊತೆಗೆ ಮಾಡಿ ಅಂತಂದರು. ನಿಜವಾಗ್ಲೂ ನನ್ನ ಒಂದು ಶ್ರಮಕ್ಕೆ ನೀವೆಲ್ಲರೂ ಕೂಡ ಪ್ರತಿಫಲ ಕೊಟ್ಟಿದ್ದೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ. ನಮ್ಮ ಆನಂದ್ ಸರ್ ಅವರು ಸರ್ ನಮ್ಮೆಲ್ಲ ಅವ್ರಿಗೆ ನಾನು ಕೊಟ್ಟಿರೋದು ಸಣ್ಣ ಪಾತ್ರ ಸರ್. ಇವಳು ಕೂಡ ಪಾಪ ಇನ್ಫೋಸಿಸಲ್ಲಿ ಇರೋದು, ನನಗೋಸ್ಕರ ಹಾಕೊಂಡು ಕರ್ಕೊಂಡಾಗ ಬೈಕೊಂಡು ಅವ್ರು ಬಂದಿದ್ದಾಳೆ. ಆಗಲ್ಲಮ್ಮ ರಜೆ ಸಿಗಲ್ಲ ಅಂತಾಳೆ, ಪುನಃ ರಜೆ ಹಾಕೋತಾಳೆ, ಬರ್ತಾಳೆ. ನನ್ನ ಜೊತೆಗೆ ಹದಿನೂರು ನನ್ನ ಜೊತೆ ಸಹ ಇದು ಮಾಡಿದ್ದಾಳೆ. ನಾವು ಏನೇ ಮಾಡಿದ್ರು ಒಂದು ಸತಿ ಡಿಸ್ಕಸ್ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ನನ್ನ ಜೊತೆಗೆ ಇದ್ದವಳು. ಮತ್ತು ತುಂಬ ಜನ ನನ್ನ ಪೇರೆಂಟ್ಸ್ಗಳು ಪಾಪ ತುಂಬ ಜನ ಎಲ್ಲೆಂದರು ರಾಜಭಂಗದೆಲ್ಲ ಬಂದಿದ್ದಾರೆ, ತುಂಬ ದೂರದಿಂದ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಮಗದನ್ನೇ ಅಂದ್ಕೊಂಡಾಗೆ ನೀವು ಈ ಶೆಡ್ಯೂಲ್ನೆಲ್ಲ ಕ್ಲೀನಾಗಿ ಮುಗಿಸಿದ್ದೀರಾ. ಇನ್ ಟೈಮ್ನಲ್ಲಿ ಕುಂಬಳಕಾಯಿ ಹೊಡೆದಿದ್ದೀರಾ. ಮನಸ್ಸಿದ್ದರೆ ಮಾರ್ಗ ಯಶಸ್ಸು ಸಿಗಲಿ ಅಂತ ನಾವೆಲ್ಲ ಹಾರೈಸ್ತೀವಿ. ಒಳ್ಳೆಯದಾಗಿ ಮೇಡಮ್. ನಾನೇನು ಅನ್ಕೊಂಡಿದ್ದೆ ಅಂದರೆ ಸಾಹಿತ್ಯ ಪರಿಷತ್ತಿನ ಅವಧಿ ಮುಗಿದೋಗ್ಬಿಡುತ್ತೆ, ಅದು ಮತ್ತೆ ಬರಲ್ಲ, ಇನ್ನೊಂದು 7-8 ತಿಂಗಳು ಇದೆ ನಡ್ತಾ ಇರುತ್ತೆ ಅಂತ ನೋಡಿ. ಅವರಿಗೆಲ್ಲ ಕುಂಬಳಕಾಯಿ ಅಂತ ನನಗೆ ಆಶ್ಚರ್ಯ ಆಗೋಯ್ತು. ಯಾವುದೇ ದೊಡ್ಡ ಫಿಲಮ್ಗಳೇನೆ 2 ವರ್ಷ 3 ವರ್ಷ ತಗೊಳುತ್ತೆ. 3 ವರ್ಷ ಆಗೋದು. ನಾನು ಇವ್ರಿಗೆ ಹೇಳಿದೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬನ್ನಿ, ಹೆಂಗ್ರಿ ಇಷ್ಟು ಬೇಗ ಮಾಡ್ಬಿಡೋಕ್ಕಾಗುತ್ತೆ ಅಂತ ನಿಮ್ಮ ಕೈನಲ್ಲಿ ಎಂದು ಸ್ಟಾರ್ಟ್. ಹಲಸಗಿ ಅಂತ ಸರ್ ಇವರು ಒಂದು ಓಲ್ಡ್ ಏಜ್ ಹೋಮ್ ನಡೆಸ್ತಾ ಇದ್ದಾರೆ. ತುಂಬ ಏನೂ ಆಗದೇ ಇರೋರು, ಮನೆಯಲ್ಲಿ ನೋಡ್ಕೊಳಕ್ಕೆ ಆಗಲ್ಲ ಅಂತ ಒಂದು ಬೆಡ್ ಅನ್ನೋದವ್ರನ್ನ ತುಂಬ ಮನೆ ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ಹೇಗೆ ನೋಡ್ಕೊತಾರೆ, ಮಗು ನೋಡ್ಕೊತಾರೆ. ನಾನು ನನ್ನ ಅಕ್ಕನೂ ಅಲ್ಲೇ ಸೇರಿಸಿದ್ದೆ. 2 ತಿಂಗಳಲ್ಲಿ ಹೇಗೆ ಮಾಡ್ಕೊಟ್ಟಾರೆ. ಈಗ ಬುಗುರಿ ಹೋಗ್ದಂಗೆ ಹೋಗ್ತಾರೆ, ಕೈ ಕಾಲು 2 ಬಿದ್ದೋಗಿತ್ತು ಅಲ್ಲಿ ಏಟಾಗಿ. ಬಟ್ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು. ಅವರು ನರ್ಸಾಗಿ ಮಾಡಿ ಈಗ ಒಂದು ಇದಾಗಿದ್ದಾರೆ. ಭಾಳ ನಗುಮುಖನೇ ಅವ್ರನ್ನ ಒಂದು ರೀತಿ ಚೆನ್ನಾಗಿ ಇಟ್ಟಿದೆ, ಮುಂದಕ್ಕೂ ಚೆನ್ನಾಗಿರುತ್ತೆ. ಬಾಬು ಏನಾದ್ರು ಮಾತಾಡ್ತೀರಾ? ಪ್ರಮುಖವಾಗಿ ಹೇಳಬೇಕು ಅಂದರೆ ಸಿನಿಮಾದ ಮೂಲ ಪರಿಕಲ್ಪನೆ ಮೇಡಮ್ ಅವರು. ಸ್ವಲ್ಪ ಕೆಲಸ ಮಾಡ್ಬೇಕಾದ್ರೆ ಅಂಕು ನಾವೇ ಸ್ವಲ್ಪ ಬೇಜಾರು ಮಾಡ್ಕೋತಾ ಇದ್ವಿ, ಆದರೂ ಅವ್ರು ಬೇಜಾರು ಯಾವತ್ತೂ ತೋರಿಸ್ಕೊಳ್ಳಿಲ್ಲ. ಅಂದರೆ ಏನೋ ಕಾನ್ಸೆಪ್ಟ್, ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಒಂದಿಷ್ಟು ನಾವು ಮೇಡಮ್ ಹಿಂಗಲ್ಲ ಹಂಗಲ್ಲ ನಾವೇ ಸ್ವಲ್ಪ ಗೋಳಾಪತ್ತಿದ್ವಿ. ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದೇ ಸ್ವಲ್ಪ ಓರೆ ನಡ್ಕೊಂಡು ಹೋಗ್ತಾಯಿತ್ತು ಅಲ್ಪ ಸ್ವಲ್ಪ. ಆಮೇಲೆ ತುಂಬ ಫಾಸ್ಟ್ ಆದರು, ಚೆನ್ನಾಗಾಯಿತು. ಈಗ ಆಗಿರೋದು ಮುಖ್ಯ ಅಲ್ಲ, ಈಗ ಮುಂದೆ ಟೇಬಲ್ ಮುಂದೆ ಕೆಲಸ ಇರುವಂಥದ್ದು. ಸಿನಿಮಾ ಇಲ್ಲಿ ತೆಗೆದ್ವಿ ನಾವು, ಟೇಬಲ್ ಹತ್ರನೇ ಸಿನಿಮಾ ಮಾಡೋದಿತ್ತು. ನನ್ನ ಟೀಮ್ ಈಗೆಲ್ಲ ಇದ್ದಾರೆ,
ಈಗ ಸೇರಿದ್ದು ಅವ್ರಿಗೆ. ಟೀಮ್ ಇದೆ ಬಿಡಿ. ಈಗ ನಮ್ಮ ಹಾರೈಕೆ ಏನಂದ್ರು ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಗಲಿ. ಮೇಡಮ್ ತುಂಬ ಕಷ್ಟಪಟ್ಟಿದ್ದಾರೆ, ಆ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಗಲಿ. ಹಾಗೆ ಸಿಗಬೇಕು ಅಂದರೆ ಇಲ್ಲಿ ನಾವೆಲ್ಲ ಸೇರಿದ್ದೀವಲ್ಲ, ನಾವೆಲ್ಲ ಸಪೋರ್ಟ್ ಮಾಡಬೇಕು ಅವ್ರಿಗೆ. ಒಂದು ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತಂದರೆ ಇವತ್ತು ಪಬ್ಲಿಸಿಟಿ ಮೋಸ್ಟ್ ಇಂಪಾರ್ಟೆಂಟ್. ಪಬ್ಲಿಸಿಟಿ ಇಲ್ಲ ಅಂತಂದರೆ ಯಾರೂ ಸಿನಿಮಾಕ್ಕೆ ಬರೋದಿಲ್ಲ. ಇವತ್ತು ಸಿನಿಮಾ ಪರಿಸ್ಥಿತಿ ಕೆಟ್ಟದಾಗಿದೆ. ಈ ಸಂದರ್ಭದಲ್ಲಿ ನನ್ನ ಕೇಳ್ಕೊಳ್ಳೋದು ಏನಂದರೆ ತಾವೆಲ್ಲ ಒಂದಿಷ್ಟು ಅವ್ರಿಗೆ ಟಿಕೆಟ್ಸನ್ನು ಕೊಡಿಸಿ ಅಥವಾ ಬೇರೆ ಕಡೆ ಮಾರಾಟ ಮಾಡಿಸಿ ಅವ್ರ ಕೈ ಬಲಪಡಿಸಿದ್ರೆ ಮೋಸ್ಟ್ಲಿ ಇನ್ನೊಂದೆರಡು ಪಿಕ್ಚರ್ ಮೇಡಮು ಸ್ವತಂತ್ರವಾಗಿ ಮಾಡ್ತಾರೆ. ತಮ್ಮೆಲ್ಲ ಸಹಾಯ ಇರಲಿ ಅಂತ ನಾನು ಕೇಳ್ತೀನಿ. ಸರ್ ಅಂತೂ ಗೊತ್ತಿಲ್ಲ, ಕಾವ್ಯ ಮೇಡಮ್ ಗೊತ್ತಿಲ್ಲ, ಇಲ್ಲಿ ಬಂದ ಮೇಲಿಂದ ಗೊತ್ತಾಗಿದೆ. ಆಡಿಷನ್ ಬಂದಾಗ ನಾನು ಹೇಳ್ಕೊಂಡೆ, ನನಗೆ ಸರಿಯಾಗಿ ಕಿವಿ ಕೇಳಿಸೋದಿಲ್ಲ ಮೇಡಮ್. ಸ್ಟೇಜ್ ಮೇಲೆ ನಿಂತ್ಕೊಂಡು ಡೈಲಾಗ್ ಕೊಟ್ಟರು, ಹೇಳೋಕ್ಕಾಗಲಿಲ್ಲ. ಕೆಳಗಡೆ ಬಂದ್ಬಿಟ್ಟೆ, ನನಗೆ ಬೇಜಾರಾಯಿತು. ಇಲ್ಲಿ ನಾನು ಈ ಸಿನಿಮಾ ಭಾಷೆಯಲ್ಲಿ ಹೇಳ್ಬೇಕು ಅಂತಂದರೆ ಈ ಫ್ರೇಮ್ ಔಟ್ ಆಗ್ತೀನಿ ನಾನು ಅಂದ್ಕೊಂಡಿದ್ದೆ. ಬಟ್ ವಾಟ್ಸಪ್ಪಲ್ಲಿ ಮೇಡಮ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡೆ, ಮೇಡಮ್ ನಮಗೆ ಚಾನ್ಸ್ ಕೊಡಿ, ಆ್ಯಕ್ಟ್ ಮಾಡೋಕ್ಕಾಗಲಿಲ್ಲ, ನಾನು ಅಟ್ಲೀಸ್ಟ್ ಕೆಲಸ ಮಾಡೋಕ್ಕಾದ್ರೆ ಚಾನ್ಸ್ ಕೊಡಿ ಅಂತಂದು ಕರೆದ್ರು. ಬಂದೆ, ಅದು ನಾನು ಔಟ್ ಆಗ್ತೀನಿ ಅಂದ್ಕೊಂಡಿದ್ದೆ. ಬಟ್ ಫ್ರೇಮ್ ಒಳಗಡೆ ಸೇರಿಸಿದ್ರು, ಕೆಲಸ ಮಾಡಿಸಿದ್ರು, ಅದು ತಕ್ಕಂಥ ಪೇಮೆಂಟ್ ಕೊಟ್ಟಿದ್ರು. ಅದು ಖುಷಿ ವಿಚಾರ. ಏನು ತಕ್ಕಷ್ಟು ಕೊಟ್ಟಿರೋ ಅವಕಾಶದಲ್ಲಿ ಮಾಡಿದ್ದೀನಿ. ಸರಿಯೋ ತಪ್ಪು ಗೊತ್ತಿಲ್ಲ, ಅದನ್ನು ಅವರು ಹೇಳಿದ್ದಾರೆ ಚೆನ್ನಾಗಿ ಮಾಡಿದ್ದೀರ ಅಂತ ಅವಕಾಶ ಕೊಟ್ಟಂತ ಲತಾ ಮೇಡಮ್, ಫ್ಯಾಮಿಲಿ ಮೆಂಬರ್ಸ್ಗೂ, ಎಂಟೈರ್ ನಮ್ಮ ಎಲ್ರಿಗೂ ಕೂಡ ಸಾಷ್ಟಾಂಗ ನಮಸ್ಕಾರಗಳು. ಹೋದೆ ಯಾಕಂದರೆ ಮೂವಿ ಏನೋ ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ. ಬಟ್ ಪೇಪರಲ್ಲಿ ಯಾರೋ ಕೊಟ್ಟಿದ್ದು ನಾನು ಆಡಿಷನ್ಗೆ ಕರ್ಕೊಂಡೋದೆ. ಬಟ್ ಕರ್ಕೊಂಡೋದ ತಕ್ಷಣ ಫಸ್ಟ್ ಮಾಮೇ ನನ್ನನ್ನು ಕರೆದಿದ್ದು ಒಳಗೆ. ಆಡಿಷನ್ ಕೊಟ್ಟು ಬಂದ್ವಿ. ಆಮೇಲೆ ಅವತ್ತು ತುಂಬ ಖುಷಿ ಇತ್ತು, ಯಾಕೆಂದರೆ ಮಕ್ಕಳಲ್ಲಿ ಚಿನ್ನಮ್ಮ ಫಸ್ಟ್ ಆಡಿಷನ್ ಕೊಟ್ಟರು, ದೊಡ್ಡವರಲ್ಲಿ ನಾನು ಆಡಿಷನ್ ಕೊಟ್ಟೆ. ಇಬ್ಬರು ಸೆಲೆಕ್ಷನ್ ಆಗಿದ್ದೀವಿ ಅಂತ ಫೋನ್ ಮಾಡಿದ್ರು. ಬರಬೇಕಾದ್ರೂ ಸ್ವಲ್ಪ ಭಯನೇ, ಏನು ಹೇಗೋ ಅಂತ. ಬಟ್ ಇಲ್ಲಿಗೆ ಬಂದಮೇಲೆ ಇವತ್ತು ನಿಜ ಬೇಜಾರಾಗ್ತಾ ಇದೆ. ಶೂಟಿಂಗ್ ಮುಗಿಯುತ್ತೆ ಅಂದಾಗ ಏನೋ ಒಂಥರ ಒಂದು ರೀತಿ ಬರ್ತಿದ್ವಿ, ಫ್ರೆಂಡ್ ಥರ ಕೂತ್ಕೊಂಡು ಮಾತಾಡ್ತಿದ್ವಿ. ಎಲ್ಲ ಮಕ್ಕಳು ನಮ್ಮ ಥರ ಅಂತಲೇ. ಅದರಲ್ಲೂ ಆ ಸ್ಕೂಲಂತೂ ಮರೆಯೋ ಹಾಗಿಲ್ಲ. ಈ ಮೈಸೂರು ಸಿಟಿನಲ್ಲಿ ಆ ರೀತಿ ಸ್ಕೂಲು, ಅದ್ರ ಜೊತೆಗೆ ಊಟ ಮಧ್ಯಾಹ್ನ ಅವರು ಅಷ್ಟೇ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗಿದೆ, ಎಲ್ಲ ಕಡೆನೂ ಆಗುತ್ತೆ. ಆದರೆ ಇವತ್ತು ಮುಗೀತು ಅಂದಾಗ ತುಂಬ ಬೇಜಾರಾಗ್ತಾ ಇದೆ. ಎಲ್ಲರನ್ನೂ ಮಿಸ್ ಮಾಡ್ಕೋತಿದ್ದೀನಿ ಅನ್ಸ್ತಾ ಇದೆ. ಅದರಲ್ಲೂ ಆ ಗಡಿ ಬಿಡಿ ಮೇಕಪ್ ಮಾಡ್ಕೊಂಡು ಓಡ್ಕೊಬರೋದು ಮಕ್ಕಳ ಜೊತೆಗೆ ಆಟ. ಆಮೇಲೆ ನಮಗೆ ಗೊತ್ತಿಲ್ಲ ನಾವು ಇದರಲ್ಲಿ ಬಂದಿದ್ದೀವಿ ಅಂತ. ಅದರಲ್ಲೂ ಕ್ಯಾಮ್ರಾಮನ್ ಸರ್ ಇರ್ಬೋದು, ಮೇಕಪ್ ಸರ್ ಇರ್ಬೋದು, ಮತ್ತು ಈ ಮೋಹನ್ ಸರ್ ಇರ್ಬೋದು, ಪ್ರತಿಯೊಬ್ಬರು ಒಬ್ಬೊಬ್ರು. ಅದರಲ್ಲೂ ನಮಗೆ ತುಂಬ ಮೆಮೊರಿಬಲ್ ಅಂತ ಹೇಳಿದ್ರೆ ಅವತ್ತು ಕ್ಲಾಸ್ ರೂಮಲ್ಲಿ ಆಟ ನಾವು ನಮ್ಗೆ ನಿಜ ಮರ್ತೋಗಿತ್ತು, ನಮ್ಮ ಚೈಲ್ಡ್ಹುಡ್ಡೇ ಮರ್ತೋಗಿತ್ತು. ಅವ್ನು ಮಾಸ್ಟರ್ ಆಗಿ ಋತ್ವಿಕು ನೆಕ್ಸ್ಟ್ ವೀಕು ಅಂದ್ಕೊಂಡು ಅವತ್ತಂತ ಆ ಡೇ ನಾನು ಈಗಲೂ ನೆನ್ಕೋತಿರ್ತೀನಿ. ಬಟ್ ಎಲ್ಲ ಮಿಸ್ ಮಾಡ್ಕೋತೀವಿ. ಬಟ್ ಇದು ಅಂತ್ಯ ಆಗೋದು ಬೇಡ, ಆರಂಭ ಆಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್. ಮಾಡಿದ್ದಾರೆ ಶಾರ್ಟ್ ಫಿಲಮ್ ಕಾಂಪಿಟೇಷನ್ನು ಎಲ್ಲನೂ ಮಾಡಿದ್ದಾರೆ. ಬಟ್ ಫಿಲಮ್ ಅಂತ ಮಾಡಿರಲಿಲ್ಲ. ಫಸ್ಟ್ ಮಾಡಿದಾಗ ನಾನು ಹೇಳಿದೆ, ಬೇಡಮ್ಮ ನಮ್ಗೆ ಆಗಲ್ಲ, ಇದು ಫಿಲಮ್ ಅಂದರೆ ಏನು ತಮಾಷೆನ, ಬೇಕಾದ್ರೆ ಶಾರ್ಟ್ ಫಿಲಮ್ ಮಾಡು, ಬಟ್ ಫಿಲಮ್ ಬೇಡಮ್ಮ ಆಗೋದಿಲ್ಲ ನಮ್ಮ ಕೈಲಿ, ದೊಡ್ಡದು ಅಲ್ವಾ ಅದೆಲ್ಲ ಅಂತ. ಬಟ್ ಅಮ್ಮ ಅದನ್ನು ಪ್ರೂವ್ ಮಾಡಿದ್ರು ನನ್ನ ಕೈಲಿ ಆಗುತ್ತೆ ಅಂತ. ಅದೇ ಎಲ್ಲರೂ ಹೇಳ್ದಂಗೆ ಅಮ್ಮಂಗೆ ಎಲ್ಲದಕ್ಕೂ ಸಪೋರ್ಟ್ ಅಪ್ಪನೇ. ಎಷ್ಟು ರಾತ್ರಿ ಇರಲಿ ಹೌದು, ಬಟ್ ಅವ್ರಿಗೆ ಎಷ್ಟು ಹೆಲ್ತ್ ಇಶ್ಯೂಸ್, ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಅಂತಂದರೆ ಅದೇ ಅಷ್ಟಿದ್ರೂ ಅವ್ರು ಅಷ್ಟು ಆ್ಯಕ್ಟಿವ್ ಆಗಿ ಮಾಡಿದ್ದಾರೆ. ಮತ್ತು ಎಲ್ಲ ಮಕ್ಳಿಗೂ ಪೇರೆಂಟ್ಸ್ಗೂ ನಾನು ಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು ಪರ್ಸ್ನಲಿ. ಬಿಕಾಸ್ ಯಶ್ವಿಕ್ನ ಅಷ್ಟು ಚೆನ್ನಾಗಿ ಕೇರ್ ಮಾಡಿ, ಅವನು ಅಷ್ಟು ತುಂಟಾಟ ಮಾಡಿದ್ರೆ ಅವ್ನು ಡೈಲಿ ಊಟ ಮಾಡಿಸೋದಾಗಲಿ, ತಿಂಡಿ ತಿನ್ನಿಸೋದಾಗಲಿ ಅಷ್ಟು ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಕ್ಯಾಮ್ರಾಮ್ಯಾನು ಮತ್ತು ಮಹೇಂದ್ರ ಸರ್, ರಾಹುಲ್ ಸರ್, ಸದಾ ಸರ್. ನನ್ನ ಅಮ್ಮಂಗೆ ಅದೇ ಹೇಳಿದೆ, ನಮ್ಗೆ ಹೆಂಗೆ ಮಾಡೋದು ಅನ್ನೋದು ಗೊತ್ತಿರಲಿಲ್ಲ. ಅವರು ಈ ಆ್ಯಂಗಲಲ್ಲಿ ತೆಗಿಬೇಕು ಮೇಡಮ್, ಹಿಂಗೆ ತೆಗಿಬೇಕು, ಹಂಗೆ ತೆಗಿಬೇಕು ಅಂತ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಲತಾ ಮೇಡಮ್, ನಾವೊಂದು ನಿಮಿಷ ಮಾತಾಡಿ. ನನ್ನ ಸೋದರಿ ಲತಾ ಮೋಹನ್ ಅವರು ಸಿನಿಮಾ ಮಾಡ್ತೀನಿ ಅಂತಂದಾಗ ನಾನು ಬೈದೆ. ಯಾಕೆಂದರೆ 7ನೇ ವರ್ಷದಿಂದ ನಾನು ರೇಡಿಯೋ ರಂಗಭೂಮಿ ಚಲನಚಿತ್ರ ನಮ್ಮ ತಂದೆ NS ವಾಮನ್ ಅವ್ರ ಮೂಲಕ ಎಲ್ಲವನ್ನ ಹತ್ತಿರದಿಂದ ಕಂಡಿದ್ದರಿಂದ, ರಾಜ್ಕುಮಾರಿನ ಹಿಡ್ಕೊಂಡು ಸೂರ್ಯ ಕೃಷ್ಣಮೂರ್ತಿನ ಹಿಡ್ಕೊಂಡು ಭಾಳ ರಿಸ್ಕ್ ಇದೆ. ಅದು ತಿಂಗಳಾನುಗಟ್ಟಲೆ ನಡೆಯುತ್ತೆ, ವರ್ಷಾನುಗಟ್ಟಲೆ ನಡೆಯುತ್ತೆ, ಅರ್ಧಕ್ಕೆ ನಿಲ್ಲುತ್ತೆ, ಕಾಲಕ್ಕೆ ನಿಲ್ಲುತ್ತೆ, ಫೈನಾನ್ಸ್ ಪ್ರಾಬ್ಲಮ್ ಇರುತ್ತೆ, ಆರ್ಟಿಸ್ಟ್ ಪ್ರಾಬ್ಲಮ್ಸ್ ಇರುತ್ತೆ, ಬೇರೆ ಬೇರೆ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳಿದೆ. ಆದರೆ ಅವ್ರು ಯಾವಾಗ ಒಂದೇ ಮನಸ್ಸಿಂದ ಮಾಡ್ತೀವಿ ಅಂತ ಹೊರಟರು, ಲಕ್ಷಾಧೀಶ್ವರರು ಕೋಟ್ಯಾಧೀಶ್ವರರು ಇಂಥ ರಿಸ್ಕ್ ತಗೊಳ್ಳಲ್ಲ. ಬಡ್ಡಿ ಹಣದಲ್ಲಿ ಅವರ ಆನಂದ ಅನುಭವಿಸ್ತಿರ್ತಾರೆ. ಆದರೆ 100 ಜನ ಪ್ರೇಕ್ಷಕರಿಗೆ ಸಂತೋಷ ಕೊಡಲಿಕ್ಕೋಸ್ಕರ 10 ಜನ ಪಾಲಕರು 40-50 ಮಕ್ಕಳನ್ನ ಸೇರಿಸ್ಕೊಂಡು ಮೈಸೂರಿನಲ್ಲಿ ಅವರು ಮಾಡಿದಾಗ ನಿರ್ದೇಶಕರಾಗಿ ಅವರ ಫಸ್ಟ್ ಅಟೆಂಪ್ಟ್ ಇದು. ಚಿಕ್ಕ ಚಿತ್ರಗಳನ್ನೆಲ್ಲ ಮಾಡಿದ್ದಾರೆ, ಇನ್ನೂ 10 ಚಿತ್ರಗಳನ್ನ ಮಾಡಲಿ ಅಂತ ನಾನು ಹಾರೈಸ್ತೀನಿ. ನಂಗೆ ಒಂದೇ ಒಂದು ಬೇಜಾರು ಏನು ಅಂದರೆ, ಉದ್ಘಾಟನೆ ದಿವಸ ನಾನಿದ್ದೆ, ರೇಡಿಯೋ ರಂಗಭೂಮಿ ಕಲಾವಿದನಾಗಿ ನಾನು ಚಲನಚಿತ್ರದಲ್ಲಿ ಭಾಗವಹಿಸೋಕ್ಕಾಗಲಿಲ್ಲ.
ಇವಾಗಲೇ ಅಡ್ವಾನ್ಸ್ ಹೇಳಿರ್ತೀನಿ ಅವರಿಗೆ, ಮುಂದಿನ ಚಿತ್ರದಲ್ಲಿ ನಾನು ಮಾಡ್ತೀನಿ ಖಂಡಿತ. ಒಂದು ಹೊಸಬರಿಗೆ ಒಂದು ಅವಕಾಶ ಕೊಟ್ಟು ಇವತ್ತು ಮೋಹನ್ ಸಾರು ಮತ್ತು ಲತಾ ಮೇಡಮು ನಿಂತು ಮತ್ತು ಬಾಬು ಸಾರು ಅವ್ರು ಹೇಳಿದ್ರು ಏನೇ ಒಂದು ತಪ್ಪಾಗಿರ್ಬೋದು ಅಂತ. ಅದನ್ನು ಏನೇ ಆದರೂ ಒಂದು ಶಿಕ್ಷಕರಾದಮೇಲೆ ಅದು ಒಂದು ಹೊಡೆದು ಬೋದು ಅಂದಾಗಲೇ ಅವ್ರು ಕಲಿಬೇಕಾದ್ರೆ ಶಿಷ್ಯನಾದವರು. ಯಾಕೆಂದರೆ ಒಳ್ಳೆ ಚೆನ್ನಾಗಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಬಾಬು ಸರ್ ಮಾತಾಡಿದ್ದಾರೆ. ಅವರೇನು ತಪ್ಪಾಗೇನು ಮಾತಾಡಿಲ್ಲ, ನನಗೂ ಕೂಡ ಆ್ಯಕ್ಟಿಂಗ್ ಹೇಳ್ಕೊಟ್ರು. ಆದರೂ ಅವರು ತುಂಬ ಚೆನ್ನಾಗಿ, ಮತ್ತು ನಮ್ಮ ಸದಾ ಅವರು ಕ್ಯಾಮ್ರಾಮನ್ ಅವರು, ನಮ್ಮ ಡ್ಯಾನ್ಸರ್ ಅವರು, ಇವರೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ಆನಂದ್ ಸರ್ ಇವತ್ತು ಬಂದು ಇದು ಒಂದು ಆ್ಯಕ್ಟಿಂಗ್ ಮಾಡಿದವರು ಅನ್ನೋದು ಇನ್ನೂ ಹೆಚ್ಚಿನ ಖುಷಿ ಆಯಿತು ನನಗಂತೂ ಆನಂದ್ ಸರ್ ಮೇಲೆ. ಇಲ್ಲಿ ನಮ್ಮ ಪ್ರೋತ್ಸಾಹಕರು ಬಂದಿದ್ದಾರೆ ಮಾತ್ರ, ಅವ್ರನ್ನ ಲವ್ಕಿಯಿಂದ ಎಲ್ಲರೂ ಮಾತಾಡಿಸಿ ಎಲ್ಲ ಇದು ಮಾಡ್ತಾರೆ. ಮೇಡಮು ಅಷ್ಟೇ ಊಟ ಮಾಡಿ ತಿಂಡಿ ಮಾಡಿ ತಪ್ಪ ಮಾಡಿದ್ರು. ಅವ್ರ ಮನೆಗೆ ಹೋದಾಗಲೂ ಅಷ್ಟೇ, ಅವ್ರ ಮನೆ ನೋಡಿದ್ರೆ ಒಂದು ದೇವಾಲಯಕ್ಕೆ ಕಾಲು ಮಾಡಿದಂಗೆ ಇತ್ತು. ಅವರು ಬಂದಿರೋ ಪ್ರಶಸ್ತಿಗಳು ಒಂದು ಇದು ನೋಡಿದ್ರೆ ಒಂದು ಟೀ ಕಾಫಿ ತಿಂಡಿ ಮಾಡಿಸ್ತಂತೆ ಅವ್ರ ಮನೇಲಿ ಕಳಿಸಲ್ಲ. ನಮ್ಮ ರವಿ ಅವರು ಅದೇ ಮಾತು ಹೇಳಿದ್ರು ನನಗೆ. ನಾವು ಅವರು ನಮ್ಮ ಸಾರ್ ಹೇಳ್ದಂಗೆ ಇನ್ನೂ ಮುಂದಿನ ಹೆಚ್ಚಿನ ಚಿತ್ರಗಳು ಬಾಬು ಸರ್ ಹೇಳ್ದಂಗೆ ಮಾಡಲಿ, ನಾವು ಅವರು ಇನ್ನೂ ಕೈಲಿ ಕೆಲಸ ಮಾಡೋಂಥ ಅದೃಷ್ಟ ಭಾಗ್ಯ ನಮಗೆ ಸಿಕ್ಕಲಿ ಅಂತ ನನ್ನ ಕಲಾ ಬಂಧುಗಳಿಗೆ ಇದೇ ಥರ ನಾವು ಇರೋಣ. ನಮ್ಮ ಕುಟುಂಬ ಕಲಾ ಬಂಧುಗಳು ನಾವೆಲ್ಲ ಒಂದೇ ಫ್ಯಾಮಿಲಿ ಕುಟುಂಬ ಇದ್ದಂಗೆ ಇಷ್ಟು ಹೇಳಿ ನನ್ನ ಎರಡು ಮಾತನ್ನು ಮುಗಿಸೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ.